ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ಮನೇಲಿ ನೋಡಿದ್ದೀರಾ. ನಾನು ಇವತ್ತು BA LLB ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ, 5 year BA LLB ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಗೈಸ್. ಸೊ ಅವರಿಗೆ ಸಿಲಬಸ್ಸಲ್ಲಿ ಅಂದರೆ ಈಗ ಫಸ್ಟ್ ಸೆಮಿಸ್ಟರಿಂದ 10th ಸೆಮಿಸ್ಟರ್ವರೆಗೂ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಚಾನಲ್ಗೆಲ್ಲ ಯಾರು ಇನ್ನೂ ಸಬ್ಸ್ಕ್ರೈಬೇ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್, ಅದೊಂದು ಮೋಟಿವೇಶನ್ ನನಗೆ. ಸೊ ನಿಮಗೆ LLB ಬಗ್ಗೆ ಏನೇ ಮಾಹಿತಿ, ನೋಟ್ಸು, ಇನ್ಫಾರ್ಮೇಷನ್ನು, ರಿಸಲ್ಟ್ಸ್ ಪ್ರತಿಯೊಂದು ಅನೌನ್ಸ್ ಮಾಡೋದು ನಾನು ಫಸ್ಟ್ ನನ್ನ ಟೆಲಿಗ್ರಾಮ್ ಚಾನಲಲ್ಲೇ ಅನೌನ್ಸ್ ಮಾಡ್ತೀನಿ. ಸೊ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿದ್ದೀನಿ, ಇಲ್ಲಾಂದರೆ ನನ್ನ ಚಾನಲಲ್ಲೇ ಬಯೋದಲ್ಲಿದೆ. ದಯವಿಟ್ಟು ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದರೆ ಸಾಕು ಗೈಸ್, ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲೇ ಕೊಡ್ತೀನಿ. ಸೊ ವಿಡಿಯೋ ತಡೆ ಮಾಡದೆ ಯಾರೆಲ್ಲ ಹೊಸ ಸ್ಟೂಡೆಂಟ್ಸು ಇನ್ನೂ ಕಾಲೇಜ್ಗೆ ಜಾಯಿನ್ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಅಥವಾ ಕಾಲೇಜ್ಗೆ ಜಾಯಿನ್ ಆಗಿರೋರು, ಮತ್ತು ನೀವು ಯಾರೆಲ್ಲ ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಎಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ನಿಮಗೆ ಒಂದು ಯಾವ್ಯಾವ ಸಬ್ಜೆಕ್ಟ್ ಇರುತ್ತಪ್ಪ BA LLBಲಿ ಅಂತ ಒಂದು ಐಡಿಯಾ ಅಂತೂ ಸಿಗೋದು ಈ ಒಂದು ವಿಡಿಯೋದಲ್ಲಿ ಗ್ಯಾರಂಟಿ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್. ಸೊ ಈಗ ನೀವು ನಾನೀಗ ತೋರಿಸ್ತಾ ಇರೋದು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ KSLUದು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಲಬಸ್ ಯಾವ ರೀತಿ ಇರುತ್ತೆ 10 ಸೆಮಿಸ್ಟರಲ್ಲಿ 5 year BA LLB ಮಾಡೋರಿಗೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಫಸ್ಟ್ ಸೆಮಿಸ್ಟರಲ್ಲಿ ಯಾವುದ್ಯಾವುದಿದೆ ಅಂತಂದರೆ, ಫಸ್ಟ್ ಜನರಲ್ ಇಂಗ್ಲೀಷ್, ಮೇಜರ್ 1, ಮೈನರ್ 1, ಮೈನರ್ 1ಅಲ್ಲಿ 1, ಮೈನರ್ 2ಅಲ್ಲಿ 1. ಸೊ ನಿಮಗೆ ಮೇಜರು ಮೈನರು ಅಂತ ಸೊ ಟೋಟಲ್ಲು 6th ಸೆಮ್ವರೆಗೂ ಬರ್ತವೆ. ಮೇಜರು ಮೈನರು ಅಂತ ಲಾಸ್ಟಲ್ಲಿ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜಸ್ಟ್ ನೀವು ಮೇಜರು ಮೈನರು ಅಂತಲೇ ತಲೆಯಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಸಿಲಬಸ್ನ ನೋಡಿ. ಸೊ ಡೋಂಟ್ ಅರ್ಥ ಮಾಡಿಕೊಂಡು ಕರೆಕ್ಟಾಗೆ ಕೇಳಿಸ್ಕೊಳ್ಳಿ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಏನಪ್ಪ ಅಂತ ಅಂದರೆ, ಈಗ ನಾನು ನಿಮಗೆ ಸೆಮಿಸ್ಟರ್ ಸಬ್ಜೆಕ್ಟ್ಸ್ನ ಹೇಳ್ಕೊಂಡು ಹೊಂಟೋಗ್ತೀನಿ. ಮೈನರು ಮೇಜರ್ ಅಂತ, ಮೈನರು ಮೇಜರು, ಮೈನರ್ 1, ಮೇಜರ್ 1, ಮೇಜರ್ 2 ಈ ಥರ ಅಂತಂದರೆ ಏನಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟು ಸಿಲಬಸ್ನ ನೋಡ್ಬಿಡೋಣ, ಸಬ್ಜೆಕ್ಟ್ಸ್ನ ನೋಡ್ಬಿಡೋಣ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ನೀವೇ ಅಲ್ಲಿ ಸ್ಕ್ರೀನ್ಶಾಟ್ ತಕ್ಕೋಬೋದು, ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿ ಈ ಒಂದು ಸಿಲಬಸ್ನ ಫುಲ್ ಕಾಪಿ ನಾನು ನಿಮಗೆ ಕಳಿಸ್ಕೊಟ್ಬಿಡ್ತೀನಿ PDF-ನ. ಸೊ ಅಲ್ಲಿ ನಿಮಗೆ ಸಿಲಬಸ್ ಯಾವ್ಯಾವ ಟಾಪಿಕ್ಕು, ಯಾವ್ಯಾವ ಕಂಟೆಂಟ್ ಇದೆ ಅಂತ ಪ್ರತಿಯೊಂದನ್ನು ನೀವು ನೋಡ್ಬೋದು ಗೈಸ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಬನ್ನಿ, ಈಗ ವಿಡಿಯೋ ತಡ ಮಾಡಿದೆ, ಈಗ ನಿಮಗೆ ಮೇಜರು ಮೈನರ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್, ಅದೊಂದು ಮೋಟಿವೇಶನ್ ಗೈಸ್, ಪ್ಲೀಸ್ 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 ಪ್ಲೀಸ್. ಸೊ ಈಗ ಫಸ್ಟ್ ಸೆಮಿಸ್ಟರಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಬರುತ್ತೆ. ಜನರಲ್ ಇಂಗ್ಲೀಷು ಮತ್ತು ಮೇಜರ್ 1, ಮೈನರ್ 1, ಮೈನರ್ 2ಅಲ್ಲಿ 1, ಓಕೆನಾ. ಮೈನರ್ 1ಅಲ್ಲಿ 1, ಮೈನರ್ 2ಅಲ್ಲಿ 1, ಓಕೆನಾ. ಸೊ ಲೀಗಲ್ ಮೆಥಡ್ಸು. ಸೊ ಟೋಟಲ್ 5 ಸಬ್ಜೆಕ್ಟ್ಸ್ ಇರುತ್ತೆ ಗೈಸ್ ಫಸ್ಟ್ ಸೆಮಿಸ್ಟರಲ್ಲಿ. ಸೆಕೆಂಡ್ ಸೆಮಿಸ್ಟರ್ಗೆ ಬಂದ್ರೆ ಅಂದರೆ ನಿಮಗೆ ಕಾನೂನು, ಕನ್ನಡ ಕಲಿ ಬಂದು ನಾನ್ ಕನ್ನಡಿಗ 10th ಯಾರೆಲ್ಲ ಕನ್ನಡ ತೊಗೊಂಡಿಲ್ವೋ ಅವರು ಕನ್ನಡ ಕಲಿನೂ ಕೂಡ ತೊಗೋಬೇಕಾಗುತ್ತೆ. ಸೊ ಕಾನೂನು ಕನ್ನಡ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಗೈಸ್, ಓಕೆನಾ. ಅದಾದಮೇಲೆ ಮೇಜರ್ 2 ಬರುತ್ತೆ. ಮೇಜರ್ 1 ಫಸ್ಟ್ ಸೆಮಿಸ್ಟರಲ್ಲಿ ಓದ್ತೀರಾ, ಮೇಜರ್ 2 ಸೆಕೆಂಡ್ ಸೆಮಿಸ್ಟರಲ್ಲಿ ಓದ್ತೀರಾ, ಮೈನರ್ 1ಅಲ್ಲಿ 2 ಇಲ್ಲಿ ಓದ್ತೀರಾ, ಸೆಕೆಂಡ್ ಸೆಮ್ಮಲ್ಲಿ ಮೈನರ್ 2ಅಲ್ಲಿ 2. ಸೊ ಅಲ್ಲಿ ನೋಡಿ, ನೀವು ಅಲ್ಲೇ ಕಾಣ್ತಾ ಇದೆ ನಿಮ್ಮ ಸ್ಕ್ರೀನಲ್ಲಿ, ಮೈನರ್ 1ಅಲ್ಲಿ 1, ಮೈನರ್ 2ಅಲ್ಲಿ 1, ಓಕೆ. ಸೊ ಟೋಟಲಾಗಿ ಮೈನರ್ 1, 2 ಅಂತ 2 ಇದೆ ಅರ್ಥ, ಓಕೆ. ಮೈನರ್ 1, 2, ಮೈನರ್ 1, 2 ಯಾವ ಸಬ್ಜೆಕ್ಟ್ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಈಗ ನಾವು ಥರ್ಡ್ ಸೆಮಿಸ್ಟರ್ ನೋಡೋದಾದರೆ ನಿಮಗೆ ಮೇಜರ್ 3 ಇರುತ್ತೆ, ಮೇಜರ್ 4 ಕೂಡ ಇಲ್ಲೇ ಬಂದುಬಿಡುತ್ತೆ. ಮೇಜರ್ 4 ಬಂದಾದಮೇಲೆ ಮೈನರ್ 1ಅಲ್ಲಿ 3 ಬರುತ್ತೆ. 2 ಈಗಾಗಲೇ ಸೆಕೆಂಡ್ ಸೆಮಿಸ್ಟರಲ್ಲಿ ಓದಿರ್ತೀರ, 1 ಬಂದು ಫಸ್ಟ್ ಸೆಮಿಸ್ಟರಲ್ಲಿ ಓದಿರ್ತೀರ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ. ಮೈನರ್ 2ಅಲ್ಲಿ 3 ಇಲ್ಲಿ ಓದ್ತೀರಾ. ಅದಾದಮೇಲೆ ಲಾಸ್ಟ್ ಸಬ್ಜೆಕ್ಟ್ ಬಂದು ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಓದ್ತೀರಾ ಗೈಸ್. ಸೊ ಫೋರ್ತ್ ಸೆಮಿಸ್ಟರ್ ಬಂದು ನಿಮಗೆ ಮೇಜರ್ 5 ಇರುತ್ತೆ, ಮೇಜರ್ 6 ಇರುತ್ತೆ. ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ ಲಾ 2 ಇರುತ್ತೆ. ಅದಾದಮೇಲೆ BNS ಬರುತ್ತೆ, ಲಾ ಆಫ್ ಕ್ರೈಮಿಸ್, IPC ಅಂದರೆ ಇವಾಗಿನ ಹೊಸ ಆ್ಯಕ್ಟ್ ಆಗಿರೋದು BNS ಅಂತ ಅಂದ್ಬಿಟ್ಟು BNS ಬರುತ್ತೆ ನಿಮಗೆ. ಸೊ ಕಾಂಟ್ರಾಕ್ಟ್ 1 ನೀವು 4th ಸೆಮಿಸ್ಟರಲ್ಲಿ ಓದ್ತೀರಾ. ಸೊ ಅಲ್ಲಿಗೆ 4th ಸೆಮ್ಮಿಂದ ನಿಮಗೆ ಸ್ಟಾರ್ಟ್ ಆಗೋದೇ LLB ಸಬ್ಜೆಕ್ಟ್ ಜಾಸ್ತಿಯಾಗಿ ಸ್ಟಾರ್ಟ್ ಆಗ್ತವೆ. ಅಂದರೆ 3 ಸಬ್ಜೆಕ್ಟ್ ಬರುತ್ತೆ. ಫಸ್ಟು 3rd ಸೆಮಿಸ್ಟರ್ವರೆಗೂ ನೀವು ಜಾಸ್ತಿ BS ರಿಲೇಟೆಡ್ ಸಬ್ಜೆಕ್ಟ್ಸೇ ಓದ್ಬಿಟ್ಟಿರ್ತೀರ. 4th ಸೆಮ್ಮಿಂದ ನಿಮಗೆ ಸ್ಟಾರ್ಟ್ ಆಗ್ತವೆ
ಫಿಫ್ತ್ ಸೆಮ್ಮಿಗೆ ಬಂದ್ರೆ ಅಂದರೆ ಎಲ್ಲ ಸಬ್ಜೆಕ್ಟು ನೀವು ಇಲ್ಲಿ ಲಾ ರಿಲೇಟೆಡ್ ನೀವು ಓದೋದು ಅಂಥದ್ದು ನೋಡಿರ್ಬೋದು. ನೀವು ಲೇಬರ್ ಲಾವನ್ನು ಇವಾಗ ಆ್ಯಕ್ಟು ಚೇಂಜ್ ಆಗಿದೆ, ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಕೋಡ್ ಅಂತ ಬಂದಿದೆ ಗೈಸ್. ಸೊ ಲೇಬರ್ ಲಾ 1, ಜೂರಿಸ್ಪ್ರುಡೆನ್ಸು, ಫ್ಯಾಮಿಲಿ ಲಾ, ಇಂದು ಲಾ ಇಲ್ಲಿ ಓದ್ತೀರಾ ನೀವು ಫಿಫ್ತ್ ಸೆಮ್ಮಲ್ಲಿ. ಕಾಂಟ್ರಾಕ್ಟ್ 2 ಇರುತ್ತೆ. ಅದಾದಮೇಲೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಅಂದ್ಬಿಟ್ಟು ಫಿಫ್ತ್ ಸೆಮ್ಮಲ್ಲಿ ಓದ್ತೀರಾ ಗೈಸ್. ಓಕೆನಾ. ನೆಕ್ಸ್ಟು ಸಿಕ್ಸ್ತ್ ಸೆಮ್ಮು ನೋಡೋದಾದರೆ ಜಸ್ಟ್ 4 ಸಬ್ಜೆಕ್ಟ್ ಇರ್ತವೆ ಗೈಸ್ ನಿಮಗೆ. ಲೇಬರ್ ಲಾ 2, ಕಂಪನಿ ಲಾ, ಪ್ರಾಪರ್ಟಿ ಲಾ, ಫ್ಯಾಮಿಲಿ ಲಾ ಅಂದರೆ ಮೊಹಮ್ಮದನ್ ಲಾ, ಮುಸ್ಲಿಂ ಲಾ ಬಂದು ಸಿಕ್ಸ್ತ್ ಸೆಮ್ಮಲ್ಲಿ ಓದ್ತೀರಾ. ಸೊ ನಿಮಗೆ ಅಲ್ಲಿ ಫೋರ್ತ್ ಸೆಮ್ಮಿಂದ ಸ್ಟಾರ್ಟ್ ಆಯಿತು ಅಂದರೆ ಫಿಫ್ತ್ ಸಿಕ್ಸ್ತ್ ಫುಲ್ಲು ನಿಮಗೆ ಲಾ ರಿಲೇಟೆಡ್ ಆ್ಯಕ್ಟ್ಗಳನ್ನ ನೀವು ಪ್ರತಿಯೊಂದು ಸಬ್ಜೆಕ್ಟ್ಸಲ್ಲಿ ಪ್ರತಿಯೊಂದು ಸೆಮಿಸ್ಟರಲ್ಲಿ ಓದ್ತೀರಾ. ಫಿಫ್ತ್ ಸಿಕ್ಸ್ತಲ್ಲಿ ಫುಲ್ಲು ಅದನ್ನೇ ಓದ್ತೀರಾ. ಅದಾದಮೇಲೆ ಸೆವೆಂತ್ ಸೆಮಿಸ್ಟರು. ಸೊ ಓಕೆ, ನಿಮಗೆ ಅಲ್ಲಿವರೆಗೂ ಏನಪ್ಪ ಒಂದು ಅರ್ಥ ಮಾಡ್ಕೋಬೇಕಂದ್ರೆ ನೀವು ತರ್ಡ್ ಸೆಮಿಸ್ಟರ್ವರೆಗೂ ಫೋರ್ತ್ ಸೆಮಿಸ್ಟರ್ವರೆಗೂ ಮಾತ್ರ BSc ರಿಲೇಟೆಡ್ ಸಬ್ಜೆಕ್ಟ್ಸ್ನ ಓದ್ತೀರಾ. ಅದಾದಮೇಲೆ ಎಲ್ಲ ನೀವು ಲಾ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಂತ ಎಲ್ಲನೂ ಲಾ ರಿಲೇಟೆಡ್ ಸಬ್ಜೆಕ್ಟ್ಸೇ ಓದೋವಂಥದ್ದು ಗೈಸ್. ಈ ಒಂದು BA LLB ಕೋರ್ಸಲ್ಲಿ ತುಂಬಾ ಇಂಪಾರ್ಟೆಂಟು ಗೈಸ್. ಈ ಒಂದು BA LLB ಕೋರ್ಸ್ ಮಾಡೋರು ತುಂಬಾ ಜನ ವಕೀಲರಾಗಿದ್ದಾರೆ. ತುಂಬಾ ಈಸಿಯಾಗಿ ಎಲ್ಲ ಒಂದು ಆ್ಯಕ್ಟ್ಗಳ್ನ ಓದಿರ್ತಾರೆ ಅಂತ ನಾನು ನಿಮಗೆ ಹೇಳ್ಬೋದು. ಸೊ ಅದಾದಮೇಲೆ ನಿಮಗೆ ಸೆವೆಂತ್ ಸೆಮಿಸ್ಟರ್ ಬಂದರೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ, ಲಾ ಆಫ್ ಟ್ಯಾಕ್ಸೇಷನ್ನು, ಕ್ರಿಮಿನಲ್ ಲಾ 2 ಅಂದರೆ ಇಲ್ಲಿ BENSS ಬರುತ್ತೆ. ಕ್ಲಿನಿಕಲ್ ಕೋರ್ಸು ಈಗಾಗಲೇ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಸಿಲೆಬಸ್ ವಿಡಿಯೋದಲ್ಲಿ. ಸೊ ಕ್ಲಿನಿಕಲ್ ಕೋರ್ಸಸ್ ಬರ್ತವೆ. ಕ್ಲಿನಿಕಲ್ ಕೋರ್ಸ್ 1 ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದಾದಮೇಲೆ 8th ಸೆಮಿಸ್ಟರ್ ಬಂದರೆ ಲಾ ಆಫ್ ಎವಿಡೆನ್ಸ್ ಬರುತ್ತೆ. ಆಪ್ಷನಲ್ 1 ಹ್ಯೂಮನ್ ರೈಟ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಥವಾ ಇನ್ಸೂರೆನ್ಸ್ ಲಾ. ಆಪ್ಷನಲ್ ಅಂದರೆ ಏನಪ್ಪ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ಈ 2 ಸಬ್ಜೆಕ್ಟ್ ಇರ್ತವೆ. 2 ಸಬ್ಜೆಕ್ಟಲ್ಲಿ ನೀವು ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿ ಆ ಒಂದು ಸೆಮಿಸ್ಟರಲ್ಲಿ ಎಕ್ಸಾಮ್ ಬರೆಯೋವಂಥದ್ದು. ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಆಪ್ಷನಲ್ 2 ಬಂದು ಬ್ಯಾಂಕಿಂಗ್ ಲಾ ಮತ್ತು ರೈಟ್ ಟು ಇನ್ಫಾರ್ಮೇಷನ್ RTA ಆ್ಯಕ್ಟ್ ಇರುತ್ತೆ. ಇವೆರಡರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕಾಗುತ್ತೆ ಗೈಸ್. ಕ್ಲಿನಿಕಲ್ ಕೋರ್ಸ್ 2. ಕ್ಲಿನಿಕಲ್ ಕೋರ್ಸ್ ಅಂತ ಅಂದರೆ ಏನಪ್ಪ? ಕ್ಲಿನಿಕಲ್ ಕೋರ್ಸ್ ಅಂತ ಅಂದರೆ ಏನಿಲ್ಲ ಗೈಸ್. ಅಸೈನ್ಮೆಂಟ್ ಕೊಡ್ಬೋದು ನಿಮಗೆ, ಟೆಸ್ಟ್ ಕೊಡೋದು ಇರ್ಬೋದು, ಸೆಮಿನಾರ್ಸ್ ಮಾಡೋವಂಥದ್ದು ಇರ್ಬೋದು, ಅಥವಾ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿ ಅದ್ರ ರಿಲೇಟೆಡ್ ಅಂತ ಇರ್ಬೋದು. ಈ ರೀತಿ ಅಸೈನ್ಮೆಂಟ್ ಬರ್ಸೋದು ಕ್ಲಿನಿಕಲ್ ಕೋರ್ಸ್ ಅಂತ ಆಗಿರುತ್ತೆ. ಆ ಒಂದು ಸಬ್ಜೆಕ್ಟ್ಸ್ ತಕ್ಕನಂಗೆ ನೀವು ಬರೀಬೇಕಾಗುತ್ತೆ ಗೈಸ್. ಲಾಸ್ಟು ಫೈನಲ್ ಇಯರ್ ಬಂದಿರ್ತೀರ. ಆವಾಗ 9th ಸೆಮಿಸ್ಟರಲ್ಲಿ ಸಿವಿಲ್ ಪ್ರೊಸೀಜರ್ ಆ್ಯಂಡ್ ಕೋಡ್ ಆ್ಯಂಡ್ ಲಿಮಿಟೇಷನ್ ಆ್ಯಕ್ಟ್ ಅಂತ ಬರುತ್ತೆ. ಆಪ್ಷನಲ್ 3 ಬರುತ್ತೆ. ಇಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ 1, ಪಿನಾಲಜಿ ಓದ್ತೀರಾ ಗೈಸ್. ಅವೆರಡರಲ್ಲಿ ಒಂದನ್ನು ಚೂಸ್ ಮಾಡಿ. ಅದಾದಮೇಲೆ ಥರ್ಡ್ ಸಬ್ಜೆಕ್ಟ್ ಬಂದು ಆಪ್ಷನಲ್ 4 ಬರುತ್ತೆ. ಇಲ್ಲಿ ನಿಮಗೆ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟ್ಯೂಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಲೆಜಿಸ್ಲೇಷನ್ ಅಥವಾ ಕಾಂಪಿಟೇಷನ್ ಲಾ ಅನ್ನೋದು ಬರುತ್ತೆ. ಎರಡರಲ್ಲಿ ಒಂದು ಚೂಸ್ ಮಾಡಬೇಕಾಗುತ್ತೆ. ಸೊ ಕ್ಲಿನಿಕಲ್ ಕೋರ್ಸ್ ಬರುತ್ತೆ. ಇಲ್ಲಿ ಡ್ರಾಫ್ಟಿಂಗು, ಪ್ಲೀಡಿಂಗು, ಕನ್ವೆಯನ್ಸು ಇದ್ರ ಬಗ್ಗೆ ನೀವು ಬುಕ್ಕು ಬರೀಬೇಕಾಗುತ್ತೆ ಗೈಸ್. ಪ್ರತಿಯೊಂದು ಇಲ್ಲಿ ಅಸೈನ್ಮೆಂಟ್ ಥರ ಕೊಡ್ತಾರೆ. ದೊಡ್ಡ ಬುಕ್ನೇ ಬರೆದ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಯೂನಿವರ್ಸಿಟಿಗೆ. ಅದ್ರ ಮೇಲೆ ಬೇಸಿಸ್ ಮೇಲೆ 100 ಮಾರ್ಕ್ಸ್ಗೆ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಓಕೆನಾ. ಲಾಸ್ಟು ಫೈನಲ್ ಸ್ಟೂಡೆಂಟ್ಸ್ ಆಗಿರ್ತೀರ. ಫೈನಲ್ ಸೆಮ್ಮು 10th ಸೆಮಿಸ್ಟರಲ್ಲಿ ಯಾವುದಿರುತ್ತೆ? ಎನ್ವಿರಾನ್ಮೆಂಟಲ್ ಲಾ ಅಂತ ಬರುತ್ತೆ ಗೈಸ್. ಆಪ್ಷನಲ್ 4 ಬರುತ್ತೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ 1 ಅಲ್ಲಿ ತೊಗೊಂಡಿದ್ರೆ ಇಲ್ಲಿ 2 ಅಂತ ಬರುತ್ತೆ. ವೈಟ್ ಕಾಲರ್ ಕ್ರೈಮ್ಸ್ ಅಂತ ಬರುತ್ತೆ. ಅದಾದಮೇಲೆ ಆಪ್ಷನಲ್ 6 ಬರುತ್ತೆ. ಲ್ಯಾಂಡ್ ಲಾ ಅಥವಾ ಲಾ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಬರುತ್ತೆ ಗೈಸ್. ಸೊ ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀರಾ, ಬರೀತೀರಾ ಎಕ್ಸಾಮ್. ಸೊ ನಿಮಗೆ 3 ಸಬ್ಜೆಕ್ಟ್ ಮಾತ್ರ ಇರುತ್ತೆ ಲಾಸ್ಟ್ ಸೆಮ್ಮು. 9th ಸೆಮ್ಮು ಮತ್ತು 10th ಸೆಮ್ಮಲ್ಲಿ ಬರೀ 3 ಸಬ್ಜೆಕ್ಟ್ಸ್ ಮಾತ್ರ ಬರೀತೀರಾ ಗೈಸ್. ಸೊ ಅದಾದಮೇಲೆ ಕ್ಲಿನಿಕಲ್ ಕೋರ್ಸ್ ಅಂತ ಬರುತ್ತೆ. ಅದು ಮೂಟ್ ಕೋರ್ಟಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ, ಅಸೈನ್ಮೆಂಟ್ ಕೋಡ್ ಮಾಡೋದಕ್ಕೆ ಮತ್ತು ನಿಮಗೆ ಅಲ್ಲಿ ಸೆಮಿನಾರ್ ಮಾಡೋದಕ್ಕೆ ಹೇಳ್ತಾರೆ ಗೈಸ್. ಸೊ ನಾವೀಗ ಮೈನರ್ 1, ಮೇಜರ್ 1 ಏನಪ್ಪ ಅಂತ ಅಂದ್ಬಿಟ್ಟು ತಿಳ್ಕೊಬಿಡ್ತೀನಿ. ನೋಡಿ, ಇಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಅಂತ ಇತ್ತಲ್ಲ, ಅಲ್ಲಿ ಮೇಜರ್ 1, ಮೇಜರ್ 2 ಅಂತ ಬಂತಲ್ಲ, ಮೇಜರ್ 3, 4 ಗಂಟ ಬಂತು. ಓಕೆನಾ. ಮೇಜರ್ ಸಬ್ಜೆಕ್ಟ್ಸ್ ಇಲ್ಲಿ ನೀವು ನೋಡ್ಬೋದು. ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್ ಈ ಒಂದು ಸಬ್ಜೆಕ್ಟ್ಸ್ನ ಮೇಜರ್ 1 ಅಂದರೆ ಪೊಲಿಟಿಕಲ್ ಸೈನ್ಸ್, ಮೇಜರ್ 2 ಅಂದರೆ ಸೋಷಿಯಾಲಜಿ, ಮೇಜರ್ 3 ಅಂದರೆ ಎಕನಾಮಿಕ್ಸ್ ಅಂತ ನೀವು ಓದ್ಬೋದು. ನೋಡಿ, ಇಲ್ಲಿ ಫಸ್ಟ್ ಸೆಮಿಸ್ಟರ್ ಮೇಜರ್ 1 ಅಂತ ಬರುತ್ತೆ. ಇಲ್ಲಿ ನೋಡಿ, ಮೇಜರ್ 2, ಮೇಜರ್ 3, ಮೇಜರ್ 4. ಮೇಜರ್ 4 ಯಾವುದಪ್ಪ ಅಂತ ಅಂದರೆ ನಿಮಗೆ ಪಕ್ಕದಲ್ಲಿ ಈ ಕಡೆ ಇದೆ ನೋಡಿ, ಮೈನರ್ ಸಬ್ಜೆಕ್ಟ್ಸ್ ಅಂದರೆ ಯಾವುದಾದ್ರು ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕನ್ನಡ, ಸೋಷಿಯಾಲಜಿ, ಎಕನಾಮಿಕ್ಸ್, ಹಿಸ್ಟ್ರಿ ಇವಿಷ್ಟು ಕೂಡ ನಿಮಗೆ ಮೈನರ್ ಸಬ್ಜೆಕ್ಟ್ಸ್. ಮೈನರ್ 1 ಅಂದರೆ ನಿಮಗೆ ಈಗ ಪೊಲಿಟಿಕಲ್ ಸೈನ್ಸ್ 1 ಅಂತ ಬರ್ಬೋದು ನೋಡಿ. ಮೇಜರ್ ಸಬ್ಜೆಕ್ಟ್ಸ್ 1, ಸೋಷಿಯಾಲಜಿ 1 ಅಂತ ಬರ್ಬೋದು, ಎಕನಾಮಿಕ್ಸ್ 1 ಅಂತ ಬರ್ಬೋದು. ನೀವು ಚೂಸ್ ಮಾಡೋದಿರುತ್ತೆ ಗೈಸಲ್ಲಿ. ಈ ಒಂದು ಇಷ್ಟು ಸಬ್ಜೆಕ್ಟ್ನ ನಿಮಗೆ ಆಯ್ಕೆ ಇರುತ್ತೆ. ಸೊ ನೀವು ಚೂಸ್ ಮಾಡಿಕೊಂಡು ಓದಬೇಕಾಗುತ್ತೆ ಗೈಸ್. ನೋಡಿ, ಸೆಕೆಂಡ್ ಸೆಮಿಸ್ಟರಲ್ಲಿ ಮೇಜರ್ 2, ಮೈನರ್ 2 ಅಂತ ಬರುತ್ತೆ. ಅದಾದಮೇಲೆ ಥರ್ಡ್ ಸೆಮಿಸ್ಟರ್ ಮಾತ್ರ ನೀವು ಜಾಸ್ತಿ BA ಕೋರ್ಸ್ ಬಗ್ಗೆ ಜಾಸ್ತಿ ನೀವು ಓದ್ತೀರಾ. ಸೊ ಅಲ್ಲಿ ನೀವು ಮೇಜರ್ 3, ಮೇಜರ್ 4 ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೈಸ್. ನೋಡಿ, ಇಲ್ಲಿ ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಸೋಷಿಯಾಲಜಿ ಮೇಜರ್ 1, ಮೇಜರ್ 2 ಯಾವುದೇ ಅಂತ ಅಂದ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಪೊಲಿಟಿಕಲ್ ಸೈನ್ಸು ಮೇಜರ್ 1, ಮೈನರ್ 1 ಇವೆರಡು ಅಂದ್ರೂ ಪೊಲಿಟಿಕಲ್ ಸೈನ್ಸ್ ಅಂತ ಕೇಳ್ತಾರೆ. ಅಲ್ಲಿ ಥಿಯರಿ ಮತ್ತು ಥಾಟ್ಸ್ ಬಗ್ಗೆ ನೀವು ಓದ್ತೀರಾ. ಮೇಜರ್ 2, ಮೈನರ್ 2 ಆರ್ಗನೈಸೇಷನ್ ಮತ್ತು ಇನ್ಸ್ಟಿಟ್ಯೂಷನ್ ಬಗ್ಗೆ ಓದ್ಕೊತೀರಾ.
ಪೊಲಿಟಿಕಲ್ ಸೈನ್ಸಲ್ಲೇ. ಸೊ ಎಕನಾಮಿಕ್ಸು ಮೇಜರ್ 1 ಮೇಜರ್ 2 ಅಂದರೆ ಮೇಜರ್ ಅನ್ನೋದು ನೀವು ಅಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ. ಎಕನಾಮಿಕ್ಸ್ ತೊಗೊತೀರಾ, ಸೋಷಿಯಾಲಜಿ ತೊಗೊತೀರಾ ಅಥವಾ ಪೊಲಿಟಿಕಲ್ ಸೈನ್ಸ್ ತೊಗೊತೀರಾ ಅನ್ನೋದು. ಸೊ ಮೇಜರ್ 1 ಮೇಜರ್ 2 ಅಂತ ನೀವು ಇಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಅಥವಾ ಈ ಒಂದು PDF ನಿಮ್ಗೆ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಜಾಯ್ನ್ ಆಗಿ ಗೈಸ್. ಈ ಒಂದು PDF ಬೇಕು ಅಂತಂದರೆ ಇದಿಷ್ಟು ನಿಮಗೆ BA LLB ಸಬ್ಜೆಕ್ಟ್ಸ್ನ ನಾನು ನಿಮಗೆ ಆ ಒಂದು ಡಿಗ್ರಿ ಮಾಡೋರಿಗೆ ಪ್ರತಿಯೊಬ್ಬರಿಗೂ ನೋಡಬೇಕಾಗಿರೋ ವೀಡಿಯೋನ ನಾನು ನಿಮಗೆ ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಹೆಲ್ಪ್ ಆಗಿದ್ರೆ ಮಾತ್ರ ನನ್ನ ವಿಡಿಯೋಗೆ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ, ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.